ಅದಕ್ಕೆ ಪಾಯಿಂಟ್ ಹೇಳಿದ್ರು. ಮೊದಲು ಅಕ್ರಮ ಲೇಔಟ್ ನಿರ್ಮಾಣಕ್ಕೆ ಅದು ಯಾರೋ ವಸೀಂ ಅಂತಾರಲ್ಲ, ವಸೀಮಿಗೆ ಪರ್ಮಿಷನ್ ಕೊಟ್ಟವ್ರು ಯಾರು ಅವ್ರಿಗೆ ಕರೆಂಟ್ ಸೌಲಭ್ಯವನ್ನು ಕೊಟ್ಟರು ಯಾರು ಅವ್ರಿಗೆ? ಅಲ್ಲಿ ವಾಸಕ್ಕೂ ಕೂಡ ಯೋಗ್ಯ ಇಲ್ಲ ಸರ್. ಅದು ಸ್ಲಮ್, ಅದು ವಾಸಕ್ಕೂ ಕೂಡ ಯೋಗ್ಯ ಇಲ್ಲ. ಆಯ್ತಾ, ಕ್ವಾರಿ ಬಂಡೆ ಸ್ಲಗ್. ಆಯ್ತಾ, ಈ ಅಧಿಕಾರಿಗಳನ್ನ ಜೈಲಿಗೆ ಕಳ್ಸ್ಬೇಕಲ್ವಾ? ಯಾಕೆ ಅಧಿಕಾರಿ ಜೈಲಿಗೆ ಕಳ್ಸ್ತಾರೆ? ಅವರು ದುಡ್ಡು ಕೊಟ್ಟು ಬಂದ್ಬಿಡ್ತಾರೆ. ಯಾರಿಗೆ? ರಾಜಕಾರಣಿಗಳಿಗೆ, ಆಯಾ ಸರ್ಕಾರಗಳು ಬರ್ತಾರೆ. ಅದು ಬಿಜೆಪಿ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರುವಂತದ್ದು, ಯಾರು ಇರ್ತಾರೆ ಮಿನಿಸ್ಟರ್ ದುಡ್ಡು ಕೊಟ್ಟು ಬರ್ತಾರೆ. ಹಂಗಾಗಿ ಅವ್ರನ್ನ ಟಚ್ ಮಾಡಕ್ಕಾಗಲ್ಲ ಸರ್. ಅಧಿಕಾರಿಗಳೇ ಅಲ್ಲ, ಅಧಿಕಾರಿಗಳ ಜೊತೆಗೆ ಇವತ್ತಿನ ದಿನ ರಾಜಕೀಯ ಮುಖಂಡರುಗಳು ಯಾರು ಇರ್ತಾರೆ ಅವ್ರನ್ನು ಜೈಲಿಗೆ ಹಾಕ್ಬೇಕು, 10 ವರ್ಷ ಜೈಲಿಗೆ ಹಾಕ್ಬೇಕು. ನೋಡಿ, ಇವತ್ತಿನ ದಿನ MLAಗಳು 30-40 ಎಕರೆ ಜಾಗ ತಗೊಳ್ತಾರೆ ಸರ್. 30-40 ಎಕರೆ ಜಾಗ ತಗೊಂಡು ಇನ್ಸ್ಟಿಟ್ಯೂಷನ್ ಕಟ್ತಾರೆ. ಯಾರನ್ನ ಬಡವರಿಗೆ ಜಾಗ ಇಲ್ಲ, ಅವ್ರು ಮನೆ ಕಟ್ಕೊಡ್ತೀವಿ ಅಂತ ಒಬ್ಬ MLA ಬಂದಿದ್ದಾನೆ ಸರ್? ಮುಂದಕ್ಕೆ ಬಂದಿಲ್ಲ. ಇಲ್ಲಿ ಹೇಗೆ ಇವತ್ತು ಬಿಜೆಪಿ ಅವರು ಗಲಾಟೆ ಮಾಡ್ತಾ ಇದ್ದಾರೋ, ಅದೇ ಗೋವಾನಲ್ಲಿ ಕನ್ನಡಿಗರಿಗಾದಂತ ಅನ್ಯಾಯನ ಇಲ್ಲಿ ಯಾವ್ದಾದ್ರು ಒಬ್ಬ MLA, ಬಿಜೆಪಿ MLA ಆಗ್ಲಿ, ಕಾಂಗ್ರೆಸ್ MLA ಯಾರಿಗೂ ತಾಕತ್ತಿಲ್ಲ, ದಮ್ಮಿಲ್ಲ. ಗೋವಾದ ಕನ್ನಡಿಗರ ಆಗ್ತಕ್ಕಂಥ ಅನ್ಯಾಯವನ್ನ ಖಂಡಿಸಿ ನೀವು ಅಲ್ಲಿ ಹೋಗಿ ಹೋರಾಟ ಮಾಡ್ತಕ್ಕಂಥ ತಾಕತ್ತು ಭಾರತೀಯ ಜನತಾ ಪಕ್ಷದವರೆಗೂ ಇಲ್ಲ. ಅಲ್ಲಿ ಇವ್ರು ಇವತ್ತಿನ ದಿನ ಬಿಜೆಪಿ ಅವ್ರು ಬಂದ್ಬಿಟ್ಟು ಕನ್ನಡಿಗರಿಗೆ ಅನ್ಯಾಯ ಆಗಿದೆ ಅಂತಾರೆ. ಹೊರ ರಾಜ್ಯದಲ್ಲಿ ಇವತ್ತು ನಮ್ಮ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಒಬ್ಬ ಬಿಜೆಪಿ ಆಗ್ಲಿ, ಒಬ್ಬ MLA ಆಗ್ಲಿ ಮಾತಾಡಿದಾರೆ ಸರ್? ಇವ್ರ ನೈತಿಕತೆ ಇದೆಯಾ ಸರ್? ಇವ್ರಿಗೆ ತಾಕತ್ ಇದೆಯಾ ಸರ್? ಇವ್ರಿಗೆ ಇಲ್ಲ. ಇದೆಲ್ಲ ಮೆಚುರಿಟಿ ಇಲ್ಲದೆ ಇರೋರು. ಇವತ್ತು ಕಾಂಗ್ರೆಸ್ ಸರ್ಕಾರದವರು ಮನೆಗೆ ಮಾರಿ ಊರಿಗೆ ಉಪ್ಕಾರಿ ಅನ್ನೋ ಒಂದು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕನ್ನಡಿಗರಿಗೆ ಇವತ್ತು ಬೇವು ತಿನ್ಸ್ಬಿಟ್ಟು ವಲಸಿಗರಿಗೆ ಬೆಲ್ಲ ತಿನ್ಸ್ತಾ ಇದ್ದಾರೆ ಸಂಕ್ರಾಂತಿಗೆ. ಈ ಕೆಲಸ ಇವರು ಮಾಡ್ತಾ ಇದ್ರು, ಅವರು ಮಾಡ್ತಾ ಇದ್ರು. ಯಾಕಂದ್ರೆ ಇವ್ರು ಒಂಥರ ಪಾರ್ಟಿಷನ್ ಡೀಟ್ ತರ ಮಾಡ್ಕೊಂಡಿದ್ದಾರೆ. ಈ ಏರಿಯಾ ನಾನ್ ನೋಡ್ಕೊಳ್ತೀನಿ, ಮಾದೇಪುರ ನಾನ್ ನೋಡ್ಕೊಳ್ತೀನಿ ಅಂತ ಇಬ್ರು ಅಡ್ಜಸ್ಟ್ಮೆಂಟ್ ಸರ್ಕಾರ ಮಾಡ್ತಾ ಇದ್ದಾರೆ. ಇವ್ರು ಆಪೋಸಿಷನ್ ಅಲ್ಲಿ ಇದ್ದು ಇವರು ಮಾತಾಡ್ತಲ್ಲ, ಅವ್ರು ರೂಲಿಂಗ್ ಅಲ್ಲಿ ಇದ್ದು ಅವರು ಕೆಲಸ ಮಾಡ್ತಲ್ಲ. ಅಭಿವೃದ್ಧಿ ಮಾತ್ರ ಶೂನ್ಯ. ಆದ್ರೆ ಈ ತರ ವಲಸಿಗರಿಗೆಲ್ಲ ಒಂದು ಕರಪ್ಷನ್ ಅಡ್ಜಸ್ಟ್ಮೆಂಟ್ ಇದೆಲ್ಲ ಮಾಡ್ಬೇಕು. ಕರ್ನಾಟಕದಲ್ಲಿ ಮೊದಲು ಕನ್ನಡಿಗರ ಆದ್ಯತೆಯನ್ನು ಕೊಡಬೇಕು. ಸುಮಾರು 15 ವರ್ಷ 20 ವರ್ಷದಿಂದ ಬೆಂಗಳೂರಿಗೆ ಬಂದವರು ಇವತ್ತು ಒಂದು ಸೂರಿಲ್ಲ. ಎಲ್ಲೋ ಬಾಡಿಗೆ ಕೊಟ್ಕೊಂಡು ವಾಸವನ್ನ ಮಾಡ್ತಾರೆ. ಯಾರೋ ಅಲ್ಲಿರ್ತಕ್ಕಂಥವ್ರು ಆಂಧ್ರದವ್ರು ಇದ್ದಾರೆ, ಕೇರಳದವ್ರು ಇದ್ದಾರೆ, ಕರ್ನಾಟಕದವ್ರು ಇದ್ದಾರೆ. ಕೆಲವರಿಗೆ 3 ವರ್ಷ 4 ವರ್ಷದಿಂದ ವೋಟರ್ ID ಕೂಡ ಇರ್ತಕ್ಕಂಥದ್ದು. ಕನಿಷ್ಠ ಕರ್ನಾಟಕದಲ್ಲಿ ಒಂದು 10ರಿಂದ 15 ವರ್ಷ ವಾಸ ಮಾಡಿ ಕನ್ನಡವನ್ನ ಕಲಿತು, ಆಯ್ತಾ? ಈಗ ನೋಡಿ, ನಾವು ಕೇರಳಕ್ಕೆ ಹೋಗಬಾರ್ದು, ಕೇರಳ ನಮಗೆ ಬರಬಾರ್ದು ಅಂತ ಆ ಥರದ್ದಲ್ಲ. ಎಲ್ಲರೂ ಕೂಡ ಈ ದೇಶದ ಪ್ರಜೆ. ಹಾಗಂತ ಎಲ್ಲೊಂದ್ ಕಡೆ ಈ ಸರ್ಕಾರ ಒಬ್ಬ ವೇಣುಗೋಪಾಲ್ ಹೇಳ್ದ ಅಂತೇಳಿ, ಒಬ್ಬ ಪಿಣರಾಯಿ ವಿಜಯನ್ ಅನ್ನೋರು ಟ್ವೀಟ್ ಮಾಡ್ದಂತೇಳಿ 2 ವರ್ಷ 1 ವರ್ಷ ಇದ್ದವ್ರು ಯಾರೋ ವಸೀಮನನ್ನು ಅಲ್ಲಿ ಸೆಟ್ ಮಾಡ್ದಂಥವ್ರಿಗೆ ಎಲ್ರಿಗೂ ಮನೆ ಕೊಡ್ತಾ ಇದ್ರೆ ಈ ರಾಜ್ಯದ ಕತೆ ಏನಾಗಬೇಕು? ರಾಜ್ಯದ ಕತೆ ಅನ್ಯಾಯ ಆಗಿದೆ. ಇವಾಗಲೇ ಕಾಂಗ್ರೆಸ್ ಸರ್ಕಾರದಿಂದ ನಾನು ಹೇಳ್ತೀನಿ, ಕನ್ನಡಿಗರಿಗೆ ತುಂಬಾ ಅನ್ಯಾಯ ಆಗಿದೆ. ಕನ್ನಡಿಗರಿಗೆ ಏನಾದರೂ ಕನ್ನಡಿಗರಿಗೊಬ್ಬರಿಗೆ ಏನಾದರೂ ತೊಂದರೆ ಆದರೆ ಬರೋದು ಯಾವ ಸರ್ಕಾರನೂ ಅಲ್ಲ, ಆಟೋ ಡ್ರೈವರ್ಗಳು, ಕನ್ನಡ ಪರ ಸಂಘಟನೆಗಳು ಬರ್ತಾರೆ. ಅಂಥವ್ರ ಕೇಸ್ನಾಗ ಯಾವತ್ತು ಇವರು ಇದು ಮಾಡಿದ್ದಾರೆ. ಮೊನ್ನೆ ಅಲ್ಲಿ ಇದೆ ಯಾವುದೋ ಇದರಲ್ಲಿ ಯಾವುದೋ ಬಳ್ಳಾರಿಲೋ ಎಲ್ಲೋ ಇದಾದಾಗ ಅವ್ರಗಳಿಗೆ ಕೇಸನ್ನ ಮನ್ನಾ ಮಾಡಿದ್ರು. ನಮ್ಮ ಕನ್ನಡಿಗರದು ಮಾಡ್ತೀವಿ ಅಂತೇಳಿ ಇವತ್ತಿನ ತನಕ ಮನ್ನಾ ಮಾಡಿಲ್ಲ. ಇದು ಕನ್ನಡಿಗರಿಗೆ ಅನ್ಯಾಯ ಅಲ್ವಾ? ಇವತ್ತಿನ ಪ್ರತಿ ಒಂದು 5 ರೂಪಾಯಿ ಬಿಸ್ಕೆಟ್ ಇಂದ ಇದು ಹೆಲ್ತ್ ಇನ್ಶೂರೆನ್ಸ್ ತನಕನೂ ಟ್ಯಾಕ್ಸ್ ಕಟ್ತೀವಿ ನಾವು. ನಮ್ಮ ದುಡ್ಡನ್ನ ತಗೊಂಡೋಗ್ಬಿಟ್ಟು ಬೇರೆ ಕಡೆಯಿಂದ ಬಂದಿರೋರ್ಗೆಲ್ಲ ಕೊಡೋದಕ್ಕೆ ಯಾರ ಅಪ್ಪನ ಮನೆ ದುಡ್ಡಿದ್ದು? ನಾವು ಕಷ್ಟಪಡ್ತಾ ಇಲ್ವಾ ಕನ್ನಡಿಗರು? ಹಗಲು ರಾತ್ರಿ ಓಡಾಡ್ತಾ ಇದ್ದೀವಿ. ಒಬ್ಬ ಆಟೋ ಡ್ರೈವರ್ ಬೆಳಗ್ಗೆಯಿಂದ ಸಂಜೆ ತನಕ ದುಡ್ಡು ಕೆಲಸ ಮಾಡ್ತಾನೆ. ಅವ್ನಿಗೆ ಎಲ್ಲ ಸರ್ಕಾರಿ ಜಾಗದಲ್ಲಿ ಬಹುಶಃ ಅಲ್ಲಿ ಯಾರೋ ಲೇಔಟ್ ಮಾಡೋ ಸ್ಕೆಚ್ ಆಗ್ತಂಗಿದೆ. ಯಾಕೊತ್ತಾ? ಅವ್ರಿಗೆ ಕನ್ವಿನ್ಸ್ ಮಾಡಿ ಅವ್ರನ್ನ ಒಕ್ಲೆಬ್ಬಿಸ್ಬೇಕಲ್ವಾ? ಯಾರೋ ಲೇಔಟ್ ಬೆಂಗಳೂರಲ್ಲಿ ಯಾರೋ ಮೋಸ್ಟ್ಲಿ ದೊಡ್ಡ ಮಟ್ಟದ ಸಿಕ್ ಜಾಗದಲ್ಲಿ ಬೇಲಿ ಹಾಕೋಕ್ ಮಾಡಿರ್ತಕ್ಕಂಥ ಅನ್ಸುತ್ತೆ ಸರ್. ಈ ಕಾಂಗ್ರೆಸ್ ಗೌರ್ಮೆಂಟ್ ಇವ್ರಿಗೆ ಏನಾರ ತಾಕತ್ತಿದ್ರೆ ಇದೇ ರಾಜರಾಜೇಶ್ವರಿ ನಗರದಲ್ಲಿ ಎಲ್ಲ ನೆಲಸಮ ಮಾಡಿದ್ರು. ಅವ್ರಿಗೆ ಕೂಡ ಯೋಗ್ಯತೆ ಇಲ್ಲ. ಇವರಿಗೆ ಯಾರೋ ಅಕ್ರಮ ರಾಜರಾಜೇಶ್ವರಿ ನಗರದಲ್ಲಿ ಯಾರು MLA? ಮುನಿರತ್ನ ಅವರು. ಅದೇ ಅವ್ರನ್ನು ಒಕ್ಲೆಬ್ಬಿಸಿದ್ರು. ಇವತ್ತು ಯಾರು ಅಕ್ರಮ ವಲಸಿಗರಿಗೆ ಕೊಡ್ತಾ ಇದ್ದಾರೆ, ಇವ್ರು ತಾಕತ್ತಿದ್ರೆ ಸಿದ್ದರಾಮಯ್ಯನವ್ರಿಗೆ, DCMನವ್ರಿಗೆ ಯಾರೋ ವೇಣುಗೋಪಾಲ್ ಹೇಳಿದ್ರು ಅಂತ ಹೇಳಿ ಇವತ್ತು ಯಾರೋ ಅರ್ಜಿ ಹಾಕಿರೋರ್ಗೆ ಅವ್ರಿಗೆ ಮನೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ಇದು ಸರಿನಾ? ಕನ್ನಡಿಗರಿಗೆ ಮಾಡೋಂಥದ್ದು ಅಕ್ಷಮ್ಯ ಅಪರಾಧ, ದ್ರೋಹ. ಇಂಥ ಗೌರ್ಮೆಂಟ್ ನಮಗೆ ಬೇಡ. ಇವತ್ತು 20-30 ವರ್ಷ ಈ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಿಗೆ ವೋಟರ್ ID ಇಲ್ಲ, ಅಥವಾ ರೇಷನ್ ಕಾರ್ಡ್ ಇಲ್ಲ, ಅಥವಾ ಸ್ವಂತದ್ದು ಹೇಳ್ಕೊಳ್ಳುವಂಥ ಐಡೆಂಟಿಟಿ ಇಲ್ಲ. ಯಾವುದೋ ಹೊರ ರಾಜ್ಯದಿಂದ ನೆನ್ನೆ ಬಂದಿರೋವಂಥವ್ರ ಹತ್ರ ವೋಟರ್ ID ಇದೆ, ರೇಷನ್ ಕಾರ್ಡ್ ಇದೆ,
ಸಂಬಂಧಪಟ್ಟಿರೋ ಹಾಗೆ ದಾಖಲೆಗಳೆಲ್ಲ ಇಟ್ಕೊಂಡಿದ್ದಾರೆ ಅಂದ್ರೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇವರಿಬ್ರು ಸರ್ಕಾರದವ್ರದ್ದು ಇದೆ. ಎಸ್ ಸರ್. ಅಕ್ರಮ ವಲಸಿಗರಿಗೆ ಯಾವಾಗ ಇವರೆಲ್ಲ ನಮ್ಮ ಬ್ರದರ್ಸ್ ಅಂತ ಉಪಮುಖ್ಯಮಂತ್ರಿಗಳು ಹೇಳಿದ್ರು ಅವತ್ತೇ ಬಂತು ಬೆಂಗಳೂರಿಗೆ ಆಪತ್ತು. ಇವತ್ತೇನ್ ಹೇಳ್ತಾ ಇದ್ದಾರೆ, ಬಾಂಗ್ಲಾದೇಶದವರು ಬೆಂಗಳೂರು ಅಂತಲ್ಲ, ಬಾಂಗ್ಲಾದೇಶ ಬಾಂಗ್ಳೂರು ಮಾಡ್ತಾ ಇದ್ದಾರೆ. ಇದು ಆಗ್ಬಾರ್ದು. ನಾನು ಹೇಳ್ತಾ ಇದ್ದೀನಿ, ಇದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಬಿಜೆಪಿ ಎಷ್ಟು ಶೆಡ್ ಇದಾವೆ, ಕಾಂಗ್ರೆಸ್ನವ್ರ ಎಷ್ಟು ಶೆಡ್ ಇದಾವೆ, ಅಹಮದ್ ಮೀರ್ ಎಷ್ಟು ಶೆಡ್ ಇದಾವೆ, ಇವು ತನಿಖೆ ಆಗಬೇಕು. ಯಾರ್ಯಾರಿಗೆ ಶೆಡ್ಗಳು ಅಪಾಯಿಂಟ್ಮೆಂಟ್ ಯಾರ್ಯಾರಿಗೆ ಸಿಗ್ತೈತೆ ಅನ್ನೋದು ತನಿಖೆ ಆಗಬೇಕು. ಇದು ಖಂಡಿತವಾಗಿ ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ. ಎಸ್ ಸರ್, ಭಾರಿ ಉತ್ಸಾಹದಲ್ಲಿದ್ರಿ. ಬಹಳ ಉತ್ಸಾಹ ಅಂದ್ರೆ ಹೇಗೆ ಗೊತ್ತಾ ಸರ್, 37 ಲಕ್ಷ ಅರ್ಜಿ ಇದೆ, ಎಲ್ಲ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಅನ್ನೋದಕ್ಕಿಂತ ಮೊದಲು ಏನು ಗೊತ್ತಾ, ನಮ್ಮ ಉತ್ತರ ಕರ್ನಾಟಕದಿಂದ ಬಂದು ಎಷ್ಟು ಜನ ಇಲ್ಲಿ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ ಅಲ್ವಾ, ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಚಿಕ್ಕ ಚಿಕ್ಕ ಜೋಪಡಿಯಲ್ಲಿದ್ದಾರೆ. ಅವ್ರಿಗೆಲ್ಲ ಇದ್ರ ಮುಖಾಂತರ ನಾವು ಕರೆ ಕೊಡ್ತಾ ಇದ್ದೀವಿ, ನೀವು ಎಲ್ಲಿ ಗೌರ್ಮೆಂಟ್ ಜಾಗ ಇದೆ ಅಲ್ಲಿ ಬಂದು ನೀವು ಸಹ ಮನೆ ಕಟ್ರಿ ಅಲ್ವಾ. ಅವಾಗ ಎಲ್ಲರೂ ಬಂದು ಶೆಡ್ ಹಾಕಿ ಮನೆ ಕಟ್ರಿ, ಅವಾಗ ಈ ಗೌರ್ಮೆಂಟ್ ನೋಡೋಣ ಅವ್ರಿಗೆ ಮನೆ ನಿರ್ಮಾಣ ಮಾಡಿಕೊಡುತ್ತಾ ಇಲ್ಲ ಅಂತ. ಅದನ್ನ ನಾವು ಹೇಳಕ್ ಇಷ್ಟಪಡ್ತಾ ಇದ್ದೀವಿ. ಇಲ್ಲಿ ಕಾಂಗ್ರೆಸ್, ಬಿಜೆಪಿ, ಆಮ್ ಆದ್ಮಿ ಇದು ಅಲ್ಲ ಮುಖ್ಯ. ನಾವು ಕನ್ನಡಿಗರು ಉತ್ತರ ಕರ್ನಾಟಕದಿಂದ ಎಷ್ಟು ಜನ ಚಿಕ್ಕ ಚಿಕ್ಕ ಜೋಪಡಿಯಲ್ಲಿದ್ದಾರೆ, ಅವರೆಲ್ಲ ಬಂದು ಇಲ್ಲಿ ಮನೆ ಕಟ್ಲಿ. ಸರ್ಕಾರದ ಎಲ್ಲ ಜಾಗ ಇದೆ, ಅಲ್ಲಿ ಮನೆ ಕಟ್ಲಿ. ಸರ್ಕಾರಿ ಜಾಗದಲ್ಲಿ ಸೆಡ್ ಹಾಕ್ಲಿಕ್ಕೆ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ನಾನು ಹಂಗ್ ಮಾಡಿದೆ ಹಿಂಗ್ ಸುಧಾರಣೆ ಅಂತ ಹೇಳ್ತಾರಲ್ಲ, ನಿಮ್ಮ ಕಂದಾಯ ಸಚಿವರಿಗೆ ಗೊತ್ತಾಗಲ್ವಾ ಸರ್? ಈಗ ಹೋಗ್ಲಿ, ಒಂದು ಸರ್ಕಾರಿ ಜಾಗದಲ್ಲಿ ಮನೆ ನಿರ್ಮಿಸಿದವ್ರಿಗೆ ನೆನ್ನೆ ಬಂದಂತ ಮನೆ ಕೊಡೋದು ಸರಿಯೋ ತಪ್ಪ ಹೇಳಿ ಸರ್, ಆ ಶೆಡ್ 2015 ತ್ಯಾಜ್ಯ ವಿಲೇವಾರಿ ಕೊಟ್ಟಾದ್ಮೇಲೆ ಶೆಡ್ ಎಲ್ಲಿಂದ ಬರುತ್ತೆ? ಶೆಡ್ ಲೋಕಲ್ ಒಂದು ಯಾವ್ದೇ ಸರ್ಕಾರ ಇರ್ಬೋದು, ಲೋಕಲ್ MLA ಕುಮ್ಮಕ್ಕಿಲ್ದಲ್ಲ ಆಗುತ್ತೇನ್ರಿ? ಸತ್ಯ ಹರಿಶ್ಚಂದ್ರ ತರ ಮಾತಾಡ್ತಕ್ಕಂಥ ನಿಮ್ಮ ಕಂದಾಯ ಸಚಿವರಿಗೆ ಯಾವ್ದು ಗೊತ್ತಾಗಲ್ವೇನ್ರಿ? ಅವ್ರ ಜೊತೆ ಇರ್ತಕ್ಕಂಥ ಸುತ್ತಮುತ್ತ ಇದಾರಲ್ಲ ಒಂದಿ ಮಾಗದ್ರೆ ಅವ್ರಿಗೆ ಗೊತ್ತಾಗಲ್ವೇನ್ರಿ? ಸರ್, ಈಗ ಯಾರೋ ಒಬ್ಬ ಅಲ್ಪಸಂಖ್ಯಾತ ವಸೀಮ್ ಅನ್ನೋನು ಇದ್ದಾನೆ, ಅವನೇನೋ ಇವರು ಓಟ್ ಹಾಕಿಸ್ತಾನೆ, ವೋಟರ್ ರೆಡಿ ಮಾಡೋದ್ರ ಕಾರಣಕ್ಕಾಗಿ ಹಿಂಗ್ ಮಾಡಿದ್ರಾ? ಈಗ ಫಕೀರ್ ಕಾಲೋನಿ ಮತ್ತೆ ವಸೀಂ ಲೇಔಟ್ ಅನ್ನೋದೇನಿದೆ ಸರ್, ಅದು ಯಾರೋ ಬಂದು ವಲಸಿಗರನ್ನು ಮಾಡ್ಕೊಂಡಿದ್ರು ಅನ್ನೋದಾದ್ರೆ ದಾಖಲಾತಿಗಳನ್ನ ಚೆಕ್ ಮಾಡ್ತಾರೆ. ಈಗ 167 ಶೆಡ್ಗಳನ್ನ ನಾವು ಹೊಡೆದಾಕ್ತಿವಿ ಅಂತ ನೀವು ಹೇಳಿದ್ರಲ್ವಾ, ಆ 167 ಶೆಡ್ಗಳು ನಿರ್ಮಾಣ ಆಗಿದ್ದು ಬಿಜೆಪಿಯ ಸರ್ಕಾರದಲ್ಲಿ ಇದ್ದಾಗ ಅಂತ ಅವ್ರು ಯಾಕೆ ಅದನ್ನ ಮಾತಾಡಲ್ಲ? ಈಗ ಅಕ್ರಮವಾಗಿ ನಾವು ಯಾರು ಶೆಡ್ಗಳನ್ನ ಹಾಕಿರ್ತಾರೆ ಅದನ್ನ ತೆರವು ಮಾಡಿ ಸರ್ಕಾರಿ ಜಾಗವನ್ನ ಸರ್ಕಾರಕ್ಕೆ ತಗೊಳ್ಳೋಂತ ಕೆಲಸವನ್ನ ನಾವು ಮಾಡ್ತಾ ಇದೀವಿ. ನಾವು ಇನ್ನೊಂದು ಹೇಳ್ತಾ ಇದೀವಿ, ನಾವು ಈ ಸರ್ಕಾರ ಬಂದಾದ ಮೇಲೆ 4 ವರ್ಷದಲ್ಲಿ 2.5 ವರ್ಷದಲ್ಲಿ ಸುಮಾರು 6,000 ಎಕರೆಗಳಷ್ಟು ನಾವು ಜಮೀನನ್ನ ವಾಪಸ್ ತಗೊಂಡಿದೀವಿ. 15,000 ಎಕರೆಯಷ್ಟು ನಾವು ಅರಣ್ಯ ಭೂಮಿಯನ್ನ ವಶ ತಗೊಂಡಿದೀವಿ. ನಮ್ಮ ಕೆಲಸ ನಾವು ಮಾಡ್ತಾ ಇರೋದು 1.1 ಲಕ್ಷ ಜಮೀನನ್ನ ನಾವು ಅಕ್ರಮವಾಗಿ ಈ ಬಿಜೆಪಿಲಿ ಕಂದಾಯ ಸಚಿವರಾಗಿದ್ರು ಸರ್ ಆರ್ ಅಶೋಕ್ ಅವರು. ಅವ್ರು ಏನೇನ್ ಮಾಡಿದ್ರು, ಅವ್ರು ಏನೇನ್ ಅಕ್ರಮವಾಗಿ ಮಾಡಿದ್ರು. ಪದ್ಮನಾಭ ನಗರದಲ್ಲಿ ಬಗರುಕುಮಲಿ 100 ಜನರಿಗೆ 1000 ಜನರಿಗೆ ಹಂಚಿ ಬಿಟ್ಟಿದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇದೆ, ಅದು ಅಕ್ರಮದ ಬಗ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇದೆ. ಇವರೇ ಪಾಪ ಸುಪ್ರೀಂ ಕೋರ್ಟ್ಗಾಗಿ ಸ್ಟೇ ತಂದಿದ್ದಾರೆ, ಅವ್ರದ್ದು ತನಿಖೆ ಆಗ್ಬೇಕು. ಅವ್ರೇನು ಸತ್ಯ ಹರಿಶ್ಚಂದ್ರ ಅಲ್ಲ ಪಾಪ, ಅವರು ಕೂಡ ಸರ್ ನೀವು ಕೇಳಿದ್ ಕರೆಕ್ಟ್. ನಮ್ಮದೇ ಸಚಿವರ ವಿಧಾನಸಭಾ ಕ್ಷೇತ್ರದಲ್ಲಿ ಈ ತರ ಆಗಿದೆ ಅಂತ. ನಮ್ಮ ಸಚಿವರು, ನಮ್ಮ ಕಂದಾಯ ಸಚಿವರು ಯಾವುದು ಅಕ್ರಮವಾಗಿ ಯಾರು ನಿಮ್ಮ ಕಂದಾಯ ಸಚಿವರ ಬಗ್ಗೆ ಹೇಳಿದ್ರು, ಅವರು ಸತ್ಯ ಹರಿಶ್ಚಂದ್ರ ಅಲ್ಲ ಅಂದ್ರೆ ಬಹುಶಃ ಕಂದಾಯ ಸಚಿವರು ಅವರ ಬ್ರದರ್ಸ್ದು ಎಲ್ಲ ಅವರಿಗೆ ವ್ಯವಹಾರ ಗೊತ್ತಿದೆ ಅಂತ ಆಯ್ತಲ್ಲ. ಅವರದೇ ಸ್ವಂತ ಜಮೀನಿನ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಹತ್ರ ಪೂರಕ ದಾಖಲಾತಿಗಳಿದ್ರೆ ಅವರು ಕೋರ್ಟ್ಗೆ ಫೈಲ್ ಮಾಡ್ಲಿ. ಅವರು ಪಿತ್ರಾರ್ಜಿತ ಜಮೀನಿಗೋಸ್ಕರ ಅವ್ರು ಹೊಡೆದಾಡ್ತಾ ಇರೋದು. ಅವರು ಯಾವ್ದು ಅಕ್ರಮವಾಗಿ ಆರ್ ಅಶೋಕ್ ಅವ್ರು ಮಾಡ್ಕೊಂಡ್ರು ಗೊತ್ತಾ, ಕೆರೆ ನುಂಗೋದು, ರೋಡ್ಗಳನ್ನೇ ನುಂಗೋದು, ಅಕ್ರಮವಾಗಿ ಜಾಗಗಳನ್ನ ನುಂಗೋದು, ಆ ತರ ಮಾಡಿಲ್ಲ. ನಾವ್ ಹೇಳ್ತಾ ಇರೋದು ಇಷ್ಟೇ ಸರ್. ನಮ್ಮ ಸರ್ಕಾರ ಇವಾಗ ಬಿಜೆಪಿ ಅವ್ರಿಗೆ ವಿಷಯಾಂತರ ಮಾಡಕ್ಕೆ ಬೇರೆ ಏನೂ ಇಲ್ಲದೆ ಇದ್ದಾಗ ಅವರೇ ಮಾಡಿದಂತ ತಪ್ಪನ್ನ ನಾವು ಮಾಡಿದ ತಪ್ಪು ಅಂತ ಹೇಳಿ ಅವ್ರು ಯಾವಾಗೂ ಆ ಟಾಪಿಕ್ ನ ಎತ್ಕೊಂಡ್ಬಂದು ಡಿಸ್ಕಷನ್ ಮಾಡುವಂತವ್ರು ಬಿಜೆಪಿ ಅವರು. ಸೂರ್ಯ ಅವರೇ, ಯಾರೋ ಮನೆ ಬಂದು ಸೆಡ್ ಹಾಕ್ತವ್ರಿಗೆಲ್ಲ ನೀವು ಮನೆ ಕೊಡ್ತೀವಿ ಅಂತ ನಿಮ್ಮ ಸರ್ಕಾರದವರು ಹೇಳ್ತಾರೆ. ಮತ್ತೆ ಸರ್ಕಾರಿ ಜಾಗದಲ್ಲಿ ಅಲ್ಲಿ ಇರ್ಲಿಕ್ಕೆ ಅವಕಾಶ ಕೊಡೋರು ಯಾರು ಸರ್? ಒಬ್ಬ ಸ್ಥಳೀಯ MLA ಗೊತ್ತಿಲ್ದಲೆ ಅಥವಾ ಅಲ್ಲಿ ಆ MLA ಸಂಬಂಧಪಟ್ಟ ಚೇಲಗಳಿಗೆ ಗೊತ್ತಿಲ್ದಲೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಉತ್ತರ ಕರ್ನಾಟಕದ ಎಷ್ಟೋ ಮಂದಿ ಕನ್ನಡಿಗರಿಗೆ ಇವತ್ತು ಕಳೆದ 20 ವರ್ಷದಿಂದ ಬಂದು ವಾಸ ಇದ್ದಾರೆ. ಇವತ್ತು ಒಂದು ಸಣ್ಣ ಮನೆ ತೆಗೆದುಕೊಳ್ಳಿಕ್ಕೆ ಆಗ್ತಿಲ್ಲ, ಮನೆ ಕೊಡ್ಲಿಕ್ಕೂ ಆಗ್ತಿಲ್ಲ. ಮೊನ್ನೆ ಯಾರು ಹೇಳ್ತಿದ್ರು, ಸುಮಾರು 5 ಲಕ್ಷ ಅರ್ಜಿಗಳಿದೆಯಂತೆ. 1 ಲಕ್ಷ ರೂಪಾಯಿ ದುಡ್ಡು ಕಟ್ಸ್ಕೊಂಡು ರಾಜೀವ್ ಗಾಂಧಿ ವಸತಿ ನಿಗಮ ಇನ್ನೂ ಕೂಡ ಮನೆಗಳನ್ನು ಕೊಟ್ಟಿಲ್ಲ. ನಾನು ನಿಮ್ಮ ಬಗ್ಗೆ ಮಾತಾಡ್ತಿಲ್ಲ, ಅವ್ರ ಸರ್ಕಾರದಲ್ಲೂ ಕೂಡ ಅದು ಪುನರಾವರ್ತಿತ ಆಗಿತ್ತು, ಈಗ ನಿಮ್ಮ ಸರ್ಕಾರದಲ್ಲೂ ಕಂಟಿನ್ಯೂ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಸರ್ಕಾರಿ ಜಾಗದಲ್ಲಿ ಸೆಡ್ ಆಗ್ತಂಥವ್ರಿಗೆ ಎಲ್ಲ ಒಂದು ಕಡೆ ಒಂದು ರಾಜಕೀಯ ಕಾರಣಕ್ಕಾಗಿ, ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ, ಅತಿಯಾದ ಅಲ್ಪಸಂಖ್ಯಾತ ತುಷ್ಟೀಕರಣ ಕಾರಣಕ್ಕಾಗಿ ಕೇರಳದಲ್ಲಿ ಎಲೆಕ್ಷನ್ ಇದೆ ಅಂತೇಳಿ ಕರ್ನಾಟಕದ ಬಂದು ಕೇರಳ CM ಕರ್ನಾಟಕದ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ, ವೇಣುಗೋಪಾಲ್ ರವರು
ಪಕ್ಷದ ವಿಚಾರ ಸಂಬಂಧಪಟ್ಟಕ್ಕೆ ನಿಮ್ಮ ಪಕ್ಷಾಧ್ಯಕ್ಷ ಜೊತೆ ಮಾತುಕತೆ ನಡೆಸಬೇಕು. ಅದು ಬಿಟ್ಟು ಆಡಳಿತ ಯಂತ್ರದ ಬಗ್ಗೆ ನೀವು ಹಿಂಗೆ ಮಾಡಿ ಅಂತ ಆರ್ಡರ್ ಮಾಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಈ ರಾಜ್ಯವನ್ನ ಆಳ್ತಿರೋರು ಯಾರು? ಈ ರಾಜ್ಯವನ್ನ ಆಳ್ತಿರೋದು ಕನ್ನಡಿಗರು. ಬಿಜೆಪಿ ಅವ್ರ ತರ ಅಮಿತ್ ಶಾ ಆಗ್ಲಿ, ನರೇಂದ್ರ ಮೋದಿ ಆಗ್ಲಿ, ಅಥವಾ ಇನ್ನೊಬ್ರು ಬಂದು ಆಳ್ತಾ ಇಲ್ಲ. ಇವತ್ತು ಬಿಜೆಪಿ ನಲ್ಲಿ ಇರುವಂತ ಯಡಿಯೂರಪ್ಪ ಅವ್ರು ಕಣ್ಣೀರ್ ಹಾಕ್ತಾ ಇದ್ರು, ಫಂಡ್ ಕೊಡಿ ಅಂತ. ಅವ್ರ ಹತ್ರ ಯಡಿಯೂರಪ್ಪ ಅವ್ರಿಗೆ 2.5 ವರ್ಷ ಕಣ್ಣೀರ್ ಹಾಕ್ಸ್ಬಿಟ್ಟು ಈ ರಾಜ್ಯಕ್ಕೆ ಫಂಡ್ ತರಕ್ಕೆ ಆಗ್ಲಿಲ್ಲ ಅವ್ರ ಕೈಲಿ. ಇವತ್ತು ಅಂತ ದುಸ್ಥಿತಿನಲ್ಲಿ ಕಾಂಗ್ರೆಸ್ ಪಕ್ಷ ಆಗಲಿ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಗಲಿ ಇಲ್ಲ. ಇವತ್ತೇನು ಕೆ ಸಿ ವೇಣುಗೋಪಾಲ್ ಅವರು ಅಲ್ಲಿ ನಡೀತಾ ಇರುವಂಥ ಚುನಾವಣೆ ವಿಚಾರವಾಗಿ ಪಿಣರಾಯಿ ವಿಜಯನ್ ಮಾತಾಡಿರುವಂಥ ವಿಚಾರದ ಬಗ್ಗೆ ಚರ್ಚೆ ಮಾಡಿರ್ಬೋದು. ಆದರೆ ಸರ್ಕಾರಕ್ಕೆ ಮುಸ್ಲಿಂ ಲೀಗಿಗೆ ಏನು ರೈಟ್ಸ್ ಇದೆ ಸರ್? ಕರ್ನಾಟಕದಲ್ಲಿ ಬಂದು ಅವ್ರು ಪ್ರೊಟೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ಬೇಕಲ್ವಾ? ಆಮೇಲೆ ಮುಸ್ಲಿಂ ಲೀಗರ್ ಬಂದು ಕೇರಳ CM ಪಿಣರಾಯಿ ವಿಜಯನ್ ಮನೆ ಮುಂದೆ ಪ್ರೊಟೆಸ್ಟ್ ಮಾಡ್ಬೇಕಲ್ವಾ? ಇವೆಲ್ಲ ಒಂದ್ ಕಡೆ ಮುಸ್ಲಿಂ ವೋಟ್ಸ್ ಹಾಕ್ಲಿಕ್ಕಾಗಿ ಈಗ LDF ಮತ್ತು UDF ನಲ್ಲಿ ಪೈಪೋಟಿ ಇರ್ತಕ್ಕಂಥದ್ದು. ಈ ಪೈಪೋಟಿ ನೋಡಿ 6 ತಿಂಗಳಲ್ಲಿ ಚುನಾವಣೆ ಇರ್ತಕ್ಕಂಥದ್ದು, ಆಯ್ತಾ? ಆದ್ರೆ ಕೇರಳದವರಿಗೆ ಕರ್ನಾಟಕನೇ ಬೇಕಿತ್ತಾ? ನೋಡಿ, ಇವ್ರಿಗೆ ಈ ಕಮ್ಯುನಿಸ್ಟ್ರು ಮತ್ತೆ ಕಮ್ಯುನಲಿಸ್ಟ್ರು, ಈ ಬಿಜೆಪಿ ಮತ್ತೆ ಕಮ್ಯುನಿಸ್ಟ್ ಇಬ್ರು ಒಂದೇ. ಸೊ ಇಬ್ರು ಕೂಡ ಅವರು ಕಮ್ಯುನಲ್ ಇದೆ, ಪಿಣರಾಯಿ ವಿಜಯನ್ ಕೂಡ ಕಮ್ಯುನಲ್ಲೇ. ಸೊ ಅವ್ರಿಗೂ ಕೂಡ ಮುಸಲ್ಮಾನರ ತುಷ್ಟೀಕರಣ ಈ ವಿಚಾರದಲ್ಲಿ ಒಂದು ಮುಸಲ್ಮಾನರಿದೆ. ಅಶೋಕ್ ಅಲ್ಲಿ ಓಡೋಗ್ಬಿಡ್ತಾರೆ. ಅಶೋಕ್ ಕೊಡೋಬಿಟ್ರಲ್ಲ, ಫೋಟೋ ರಿಲೀಸ್ ಮಾಡಿದ್ರಲ್ಲ ಆ ವಸೀಂ ಜೊತೆ ಇನ್ನೊಬ್ಬ ವಿಜಯ್ ಅಂತ ಇದ್ನಲ್ಲ, ಆ ವಿಜಯ್ ಯಾರು? ಇದೇ SR ವಿಶ್ವನಾಥ್, ಇದೇ ಬಿಜೆಪಿ ಕಾರ್ಯಕರ್ತ. ಇವರೆಲ್ಲ ಸೇರ್ಕೊಂಡು ಮಾಡಿರೋ ಅಂತ ಅನಾಚಾರಕ್ಕೆ, ದುಷ್ಟಾಚಾರಕ್ಕೆ ನಮ್ಮ ಸರ್ಕಾರವನ್ನ ನಾವು ಅಲ್ಪಸಂಖ್ಯಾತರು ತುಷ್ಟೀಕರಣ ಅಂತೀವಲ್ಲ, ನಾವಲ್ಲ. ಇವತ್ತು ರಾಹುಲ್ ಗಾಂಧಿ ಅವ್ರು ಹೇಳ್ತಾ ಇದಾರಲ್ಲ ವೋಟ್ ಚೋರಿ ಅನ್ನೋದಕ್ಕೆ ಇದೇ ಸ್ಪಷ್ಟ ಉದಾಹರಣೆ. ಇವತ್ತು ಅವರೆಲ್ಲ ಬರೋದಕ್ಕೆ ಯಾರು ಕಾರಣ? ಇವತ್ತು 10 ವರ್ಷದಿಂದ 5 ವರ್ಷದಿಂದ ಅಲ್ಲಿ ಇದೀವಿ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ಬಿಟ್ಕೊಂಡವ್ರು ಯಾರು? ಇವ್ರೆ. ಈಗ ಮನೆ ನೀವು ಕೊಡ್ತಿರೋ ಸರಿಯಾ? ನ್ಯಾಯಯುತನ? 15 ವರ್ಷ 20 ವರ್ಷದಿಂದ ಇಲ್ಲೇ ವಾಸ ಮಾಡಿ ನಮ್ಮ ಕನ್ನಡಿಗರಿಗೆ ಮನೆ ಇಲ್ಲ. 2 ವರ್ಷದಿಂದ ವಾಸ ಮಾಡ್ತಿದ್ರಿಗೆ ನೀವು ಯಾರೋ ಹೇಳಿದ್ರಂತ ಮನೆ ಕೊಡ್ತಿರೋದು, ಇದು ಯಾವ ನ್ಯಾಯ ಸರ್? ಇದು ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣನ. ನಾನು ಕೇಳ್ತೀನಿ, ಸಾಮಾಜಿಕ ನ್ಯಾಯ ಅಂತ ನೀವು ಮಾತನಾಡ್ತೀರಿ, ಎಲ್ಲಿದೆ ಸಾಮಾಜಿಕ ನ್ಯಾಯ? ನೋಡಿ, ಯಾರು ದಾಖಲಾತಿಗಳಿದಾವೆ, ಯಾರು ದಾಖಲಾತಿ ಸಕ್ರಮವಾಗಿದೆ, ನಾವು ಕೆಡವಿರೋ ಅಂತ ಸರ್ಕಾರ ಕೆಡವಿರೋ ಅಂತ ಮನೆ 140, ಆದ್ರೆ ಅರ್ಜಿ ಸಲ್ಲಿಸಿರೋದು 250 ಜನ ಮನೆನೇ ಇಲ್ಲ ಅಲ್ಲಿ. ನಾವು ಸರ್ಕಾರ ಏನು ಕಣ್ಣು ಮುಚ್ಕೊಂಡು ಕೂತಿಲ್ಲ. ಇವ್ರ ತರ ನಾವು ನೆರೆ ಪರಿಹಾರನೇ ಇವತ್ತರೆಗೂ ಕೊಟ್ಟಿಲ್ಲ. ಅವರು ನೆರೆ ಪರಿಹಾರ ತಗೊಳ್ದೆ ಇವತ್ತು ನೆರೆ ಬಂದು ಯಾರು ಎಷ್ಟು ಮನೆ ಮಠಗಳನ್ನ ಕಳ್ಕೊಂಡ್ರು ಅಂತವ್ರಿಗೆ ಇನ್ನೂ ಮನೆ ಕೊಟ್ಟಿಲ್ಲ ಇವರು. ಆದ್ರೆ ಇವತ್ತು ಈ ರೀತಿಯಾದಂತ ಚಿಲ್ಲರೆ ರಾಜಕೀಯ ಮಾಡಕ್ಕೆ ಇವತ್ತು ಬಿಜೆಪಿ ಹೊರಟಿದ್ದಾರೆ. ಇದನ್ನ ನಾವು ಮಾಡಕ್ ಬಿಡಲ್ಲ.